ಹಲೋ ಟ್ರೇಡರ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೋಡೋಣ ಬನ್ನಿ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಏನಾಗುತ್ತೆ ಅಂತ. ಇಫ್ ಇನ್ ಕೇಸ್ ಈ ರೇಂಜಲ್ಲಿ ಈ 51,700 ರೇಂಜಲ್ಲಿ ಏನಾದರೂ ಓಪನ್ ಆದರೆ ಮಾರ್ಕೆಟ್ ಮ್ಯಾಕ್ಸಿಮಮ್ ಈ ಒಂದು ಬ್ಲೂ ಕ್ಯಾಂಡಲ್ ಮಾಡಿ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ನಾವು ಆರಾಮಾಗಿ ಸೆಲ್ಲಿಂಗ್ ಸೈಡ್ ಪೊಸಿಷನ್ ತಗೊಬೋದು. ಇಫ್ ಹಿಂಗ್ ಮಾಡಿಲ್ಲ ಅಂತ ಅಂದ್ರೆ ಸಪೋಸ್ ಇಲ್ಲೇನಾದ್ರೂ ಓಪನ್ ಆಗಿ ಡೈರೆಕ್ಟ್ ಆಗಿ ಬ್ರೇಕ್ ಡೌನ್ ಕೊಡ್ತಿದೆ ಅಂದ್ರೆ ಇಲ್ಲಿ ಟೈಮ್ ಹೆಂಗ್ ಸ್ಪೆಂಡ್ ಮಾಡುತ್ತೆ ನೋಡ್ಕೊಂಡು ಅದ್ರ ಮೇಲೆ ನಾವು ಮಾರ್ಕೆಟ್ ಕೆಳಗಡೆ ಹೋಗುತ್ತಾ ಅಥವಾ ಮೇಲೆ ಹೋಗುತ್ತಾ ಅಂತ ಟ್ರೇಡ್ ಡಿಸೈಡ್ ಮಾಡ್ಬೇಕಾಗುತ್ತೆ. ನೋಡೋಣ ಏನಾಗುತ್ತೋ ಮಾರ್ಕೆಟ್ ಓಪನ್ ಆಗ್ಲಿ. ಇವಾಗ ನೋಡಿ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗ್ತಿದೆ. ಗ್ಯಾಪ್ ಡೌನ್ ಓಪನ್ ಆಗಿ ಡೈರೆಕ್ಟ್ ಆಗಿ ಇದೇನಾದ್ರು ಬ್ರೇಕ್ಔಟ್ ಕೊಟ್ಟು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ನಾವು ಆರಾಮಾಗಿ ಒಂದು ಸೆಲ್ ಸೈಡ್ ಪೊಸಿಷನ್ ಎಂಟ್ರಿ ತಗೊಬೋದು. ಸೊ ಹಿಂಗ್ ಮಾಡದಿರಾ ಕ್ಲೋಸಿಂಗ್ ಪಾಯಿಂಟ್ ರೆಸಿಸ್ಟೆನ್ಸ್ ಏನಾದ್ರು ತಗೊಂಡು ಮಾರ್ಕೆಟ್ ಕೆಳಗ್ ಬೀಳಕ್ ಟ್ರೈ ಮಾಡ್ತಿದ್ರೆ ಇಲ್ಲಿ ಯಾರ್ಯಾರು ಬೈ ಮಾಡ್ಕೊಂಡು ಕೂತಿರ್ತಾರಲ್ಲ ಇಲ್ಲಿ ಅಥವಾ ಈ ವಿಕ್ ಕ್ಯಾಂಡಲ್ ನೋಡಿ ಇಲ್ಲಿ ಅವ್ರ ಎಸ್ ಎಲ್ ಈ 51,500 ಹತ್ತತ್ರ ಇರುತ್ತೆ. ಸೊ ಆ ಕೇಸಲ್ಲಿ ನಾವು ಒಂದು ರಿಟ್ರೇಸ್ಮೆಂಟ್ ಹೆಂಗ್ ಕೊಡುತ್ತೆ ನೋಡೋಣ. ರಿಟ್ರೇಸ್ಮೆಂಟ್ ಕೊಡುತ್ತಾ ಅಥವಾ ಇದು ಬ್ರೇಕ್ಔಟ್ ಆಗುತ್ತಾ ಇಲ್ಲಿ ಅಥವಾ ರಿಟ್ರೇಸ್ಮೆಂಟ್ ಅಲ್ಲಿ ಟೈಮ್ ಕೊಡ್ತಿದ್ಯಾ ನೋಡ್ಕೊಂಡು ನಾವು ಒಂದು ಬೈಯಿಂಗ್ ಸೈಡ್ ಸೆಲ್ಲಿಂಗ್ ಸೈಡ್ ಹೋಗೋದಾ ಅಂತ ಡಿಸೈಡ್ ಮಾಡ್ಬೇಕಾಗುತ್ತೆ. ಸಪೋಸ್ ಇಲ್ಲೇನಾದ್ರು ಟೈಮ್ ಕೊಡ್ತಿದ್ರೆ ನಾವು ಆರಾಮಾಗಿ ಒಂದು ಸೆಲ್ಲಿಂಗ್ ಸೈಡ್ ಪೊಸಿಷನ್ ಎಂಟ್ರಿ ತಗೊಬೋದು. ಇದು ಬ್ರೇಕ್ಔಟ್ ಏನಾದ್ರು ಕೊಟ್ರೆ ಆಮೇಲೆ ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾವು ಡೈರೆಕ್ಟ್ ಆಗಿ ಮೇಲೆ ಹೋದ್ರೆ ಕೆಳಗೆ ಬರುತ್ತೆ ಅಂತ ಪ್ಲಾನ್ ಮಾಡ್ಕೊಂಡಿದ್ವಲ್ಲ, ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಬೇಕಾಗುತ್ತೆ. ಹಲೋ ಟ್ರೇಡರ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇಲ್ಲೊಂದು ಸೆಲ್ಲಿಂಗ್ ಸೈಡ್ ಎಂಟ್ರಿ ತಗೊಂತಿದೀವಿ ಇವಾಗ 51,500 ಸೆಲ್ಲು. ನೀವು ನೋಡ್ಬೋದು ನಾವು ಎಂಟ್ರಿ ತಗೊಂಡಿದ್ದೀವಿ. ಎಂಟ್ರಿ ತಗೊಂಡಿದ್ದ ರೀಸನ್ ಏನು ಅಂತಂದ್ರೆ ಟಾಪ್ ಹತ್ರ ರೆಸಿಸ್ಟೆನ್ಸ್ ತಗೊಂಡಿದೆ. ಸೊ ಇಲ್ಲಿ ಯಾರಾದ್ರೂ ಬೈ ಮಾಡ್ಕೊಂಡಿದ್ರೆ ಅವ್ರ ಪೊಸಿಷನ್ ಕಟ್ ಮಾಡ್ತಾರೆ. ಇವಾಗ ನಾವು ಇಷ್ಟೊತ್ತು ವೆಯ್ಟ್ ಮಾಡ್ತಿದ್ದೋ ಇದೆಲ್ಲ ರಿವರ್ಸಲ್ ಕೊಡುತ್ತಾ ಅಂತ, ಬಟ್ ಎಲ್ಲೂ ರಿವರ್ಸಲ್ ಪಾಸಿಬಿಲಿಟೀಸ್ ಕಾಣಿಸ್ತಿರ್ಲಿಲ್ಲ. ಆ ಕಾರಣದಿಂದ ನಾವು ಸೆಲ್ಲಿಂಗ್ ಸೈಡ್ ಎಂಟ್ರಿ ತಗೊಂಡಿದ್ದೀವಿ. ರೆಡ್ ಕ್ಯಾಂಡಲ್ ಏನೋ ಆಗ್ತಿದೆ, ಬಟ್ ನೋಡೋಣ ಟ್ರೇಡರ್ಸ್ ಏನಾಗುತ್ತೆ ಅಂತ. ಹಲೋ ಟ್ರೇಡರ್ಸ್, ನೀವು ಇಲ್ಲಿ ನೋಡ್ಬೋದು ನಮ್ಮ ಪೊಸಿಷನ್ ಅಲ್ಲಿ ಅರೌಂಡ್ 600 ಹತ್ತತ್ರ ಪ್ರಾಫಿಟ್ ನಡೀತಾ ಇದೆ. ಅಂಡ್ ನಮ್ಮ ಟಾರ್ಗೆಟ್ ಇಲ್ಲಿರುತ್ತೆ. ಯಾವಾಗ ಈ ಲೆವೆಲ್ ಟಚ್ ಆಗುತ್ತಲ್ಲ, ಈ ಟಾಪ್ ಹತ್ರ ಒಂದು ರೆಸಿಸ್ಟೆನ್ಸ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಇಲ್ಲಿ ಇಲ್ಲಿ ಈ ಟಚ್ ಆಗಿದ ತಕ್ಷಣ ನಾವು ಎಕ್ಸಿಟ್ ಆಗ್ಬೇಕಾಗುತ್ತೆ. ಬಿಕಾಸ್ ನಾವು ಲೇಟ್ ಎಂಟ್ರಿ ಆಗಿದ್ದೀವಿ. ನಾನು ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಬಿಹೇವಿಯರ್ ಅರ್ಥ ಮಾಡ್ಕೊಳ್ಳೋಣ ಅಂತ, ಅದಕ್ಕೆ ಲೇಟ್ ಆಯಿತು. ಇಲ್ಲಾಂದ್ರೆ ನಾವು ಈ ರೆಡ್ ಕ್ಯಾಂಡಲಲ್ಲೇ ಎಂಟ್ರಿ ಆಗ್ತಿದ್ದೋ. ಯಾವಾಗ ಇಲ್ಲಿ ಬಾಟಮ್ ಬ್ರೇಕ್ ಆಗುತ್ತೆ ಅಂತ ನಮಗೆ ಕನ್ಫರ್ಮೇಶನ್ ಆಯ್ತು ಅವಾಗ ಎಂಟ್ರಿ ಆಗಿದ್ದೀವಿ. ಇವಾಗೂ ಮೇ ಬಿ ಇದು ರಿಕವರಿ ಆಗ್ಬೋದು, ಆಗ್ತಿದೆ. ಬಟ್ ನಮ್ಮ ವ್ಯೂ ಪ್ರಕಾರ ಇದು ಬೇಸ್ ಕ್ರಾಸ್ ಆದಾಗ ಇಲ್ಲಿ ಯಾರಾದ್ರೂ ಬೈ ಮಾಡ್ಕೊಂಡು ಕೂತಿದ್ರೆ ಅವ್ರ ಪೊಸಿಷನ್ ಎಕ್ಸಿಟ್ ಮಾಡೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಆದ ಕಾರಣದಿಂದ ಬೇಸ್ ಕ್ರಾಸ್ ಆಗುತ್ತೆ ಅಂತ ಗೊತ್ತಾಗಿ ನಾವು ಇಲ್ಲಿ ಟ್ರೇಡ್ ತಗೊಂಡಿದ್ದೀವಿ. ಈ ನೆಕ್ಸ್ಟ್ ಸಪೋರ್ಟ್ ಇರೋದು ಇಲ್ಲೇನೆ, ಈ 350 ಲೆವೆಲ್ ಹತ್ತತ್ರನೇ ಸಪೋರ್ಟ್ ಇರೋದು. ಯಾವಾಗ ಅಲ್ಲಿ ಮಾರ್ಕೆಟ್ ರೀಚ್ ಆಗುತ್ತೋ ಅಂದ್ರೆ ಇನ್ನು 100 ಪಾಯಿಂಟ್ಸ್ ಡೌನ್ ಆಗಿ ಬಂದ್ರೆ ಅವಾಗ ನಾವು ಎಕ್ಸಿಟ್ ಆಗ್ಬೋದು. ನೋಡೋಣ ಟ್ರೇಡರ್ಸ್, ನಿಫ್ಟಿನೂ ಡೌನ್ ಮೂವ್ ಬರ್ತಿದೆ, ಬ್ಯಾಂಕ್ ನಿಫ್ಟಿನೂ ಅಷ್ಟೇ ಪ್ರಾಫಿಟ್ ನಡೀತಾ ಇದೆ. ನೋಡೋಣ ಟ್ರೇಡರ್ಸ್, ಅಪ್ಡೇಟ್ ಮಾಡ್ತೀನಿ. ಹಲೋ ಟ್ರೇಡರ್ಸ್, ನೀವು ಇಲ್ಲಿ ನೋಡ್ಬೋದು ನಾವು ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ ರೀಚ್ ಆಗಿದ್ದೀವಿ 60 ಪಾಯಿಂಟ್ಸ್. ಇನ್ನೊಂದು 10 ಪಾಯಿಂಟ್ಸ್ ಟಾರ್ಗೆಟಿಗೆ ನಾನು ವೆಯ್ಟ್ ಮಾಡ್ತಿದ್ದೀನಿ. ನೀವು ನೋಡ್ದಂಗೆ ನಮ್ಮ ಸಪೋರ್ಟ್ ಲೆವೆಲ್ ಹತ್ರ ಬಂದಿದೆ. ಆ್ಯಂಡ್ ಪ್ರೀಮಿಯಮ್ಮು ಸ್ವಲ್ಪ ಆಚೆ ಈಚೆ ಆಗ್ತಿದೆ. ಇಲ್ಲಿ 2000 ಕಾಣಿಸಿದ ತಕ್ಷಣ ಕಟ್ ಮಾಡೋಣ, ಜಾಸ್ತಿ ರಿಸ್ಕ್ ತಗೊಳೋದು ಬೇಡ. ಹಲೋ ಟ್ರೇಡರ್ಸ್, ನೀವು ಇಲ್ಲಿ ನೋಡ್ಬೋದು ನಮ್ಮ ಪೊಸಿಷನ್ ಅಲ್ಲಿ ಅರೌಂಡ್ 70 ಪಾಯಿಂಟ್ಸ್ ಪ್ಲಸ್ ಪ್ರಾಫಿಟ್ ನಡೀತಿದೆ. ಆ್ಯಂಡ್ ಮಾರ್ಕೆಟನ್ನು ರೆಡ್ ಕ್ಯಾಂಡಲ್ ಮಾಡ್ಕೊಂಡು ಕೆಳಗೆ ಹೋಗ್ತಿದೆ. ಮೇ ಬಿ ಇಲ್ಲಿ ಸಪೋರ್ಟ್ ತಗೊಳೋ ಪಾಸಿಬಿಲಿಟೀಸ್ ಇರ್ಬೋದು. ನಾವು ಜಾಸ್ತಿ ರಿಸ್ಕ್ ತಗೊಳೋದು ಬೇಡ. ನಾವಿಲ್ಲಿ ನಮ್ಮ ಪೊಸಿಷನ್ ಕಟ್ ಮಾಡೋಣ ಇವಾಗ. ನಿಫ್ಟಿನೂ ನೋಡ್ಬೋದು ನೀವು, ಟಾಪ್ ಕ್ರಾಸ್ ಆಗ್ದಿರ ಹಂಗೆ ಕೆಳಗಡೆ ಬಂದಿದೆ. ಇದು ಬೈಯರ್ಸ್ ಕಟ್ ಮಾಡ್ತಿರ್ತಾರೆ ಇಲ್ಲಿ ಪೊಸಿಷನ್ಸ್ನ. ನಾವು ಜಾಸ್ತಿ ರಿಸ್ಕ್ ತಗೊಂಡಿರ ಇಲ್ಲಿ ನಮ್ಮ ಪೊಸಿಷನ್ ಎಕ್ಸಿಟ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಇವತ್ತು ಟ್ರೇಡ್ ಮಾಡಿದ ಉದ್ದೇಶ ಗೊತ್ತಾಯ್ತಲ್ಲ. ನಾವು ಆರ್ಡರ್ ಯಾವಾಗ ಪ್ಲೇಸ್ ಮಾಡಿ 9:33 ಕ್ಯಾಂಡಲಲ್ಲಿ. ಓಕೆ, 10:09ಗೆ ನಾವೆಲ್ಲ ಪೊಸಿಷನ್ ಕಟ್ ಮಾಡಿದ್ದೀವಿ. ಓಕೆ, ಟ್ರೇಡ್ ಮಾಡಿದ ಉದ್ದೇಶ ಏನು ಅಂತಂದರೆ ನಾನು ಗ್ಯಾಪ್ ಅಪ್ ಕೊಡುತ್ತೆ ಅವಾಗ ಸೆಲ್ ಸೈಡ್ ಪೊಸಿಷನ್ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಮಾರ್ಕೆಟ್ ಸೊ ಸ್ಲೈಟ್ ಗ್ಯಾಪ್ ಡೌನ್ ಅಂದರೆ ಫ್ಲಾಟೇ ಅನ್ಕೊಳ್ಳಿ, ಫ್ಲಾಟ್ ಕೊಟ್ಟು ಈ ಥರ ವಿಕ್ ಕ್ಯಾಂಡಲ್ ಮಾಡ್ತು. ಈ ವಿಕ್ ಕ್ಯಾಂಡಲ್ ಮಾಡಿದಾಗ ಏನಾಗುತ್ತೆ, ಎಲ್ಲರೂ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕ್ಯಾಂಡಲ್ ಪರ್ಟಿಕ್ಯುಲರಲ್ಲಿ ಎಲ್ಲರೂ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನಾನು ಯಾಕೆ ವೆಯ್ಟ್ ಮಾಡ್ತಿದ್ದೆ ಅಂತಂದರೆ ಇದು ನಿಫ್ಟಿ ಆಲ್ರೆಡಿ ಬ್ರೇಕ್ ಡೌನ್ ಕೊಟ್ಬಿಟ್ಟಿತ್ತು. ನೀವು ಇಲ್ಲಿ ನೋಡಿದ್ರೆ ನಿಫ್ಟಿ ಆಲ್ರೆಡಿ ಬ್ರೇಕ್ ಡೌನ್ ಕೊಟ್ಬಿಟ್ಟಿತ್ತು.
ಬಟ್ ಬ್ಯಾಂಕ್ ನಿಫ್ಟಿಲಿ ಹೋಲ್ಡ್ ಮಾಡ್ತಿತ್ತು. ಮೇ ಬಿ ಇದು ಈ ಬೇಸ್ ಹೋಲ್ಡ್ ಮಾಡಿ ಈ ಬ್ರೇಕ್ಔಟ್ ಕೊಡೋ ಪಾಸಿಬಿಲಿಟೀಸ್ ಇರುತ್ತೆ. ಅದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೆ. ಯಾವಾಗ ಈ ಸ್ಮಾಲ್ ಸ್ಮಾಲ್ ಬ್ಲೂ ಕ್ಯಾಂಡಲ್ ಮಾಡಕ್ ಸ್ಟಾರ್ಟ್ ಮಾಡಿತ್ತು ಇಲ್ಲಿ ಇದು ಬ್ರೇಕ್ಔಟ್ ಕೊಡಲ್ಲ ಅಂತ ಅರ್ಥ ಆಯ್ತು. ನಾವು ಎಂಟ್ರಿ ಆಗೋ ಅಷ್ಟ್ರಲ್ಲಿ ಇದು ಶಾರ್ಪ್ ಕ್ಯಾಂಡಲ್ ಆಗ್ಬಿಡ್ತು. ನಾವು ಈ ಲೆವೆಲ್ ಹತ್ತತ್ರ ಎಂಟ್ರಿ ಆಗಿದ್ದು. 933 ಅಲ್ವಾ? 933 ಹತ್ರ ಈ ಲೆವೆಲ್ ಹತ್ತತ್ರ ನಾವು ಎಂಟ್ರಿ ಆಗಿದ್ದು. ಎಂಟ್ರಿ ಆದ್ಮೇಲೆ ಸ್ವಲ್ಪ ಪ್ರಾಫಿಟ್ ಆಮೇಲೆ ಸ್ವಲ್ಪ ಲಾಸ್ ಹೋಯ್ತು. ಅಲ್ಟಿಮೇಟ್ಲಿ ಅಲ್ಲಿಂದನೇ ಮಾರ್ಕೆಟ್ ಡೌನ್ಗೆ ಬರಕ್ ಸ್ಟಾರ್ಟ್ ಆಯ್ತು ನೋಡಿ. ಮೇ ಬಿ ಇದು ಇನ್ನೂ ಕೆಳಗೋಗ್ಬೋದು. ಬಟ್ ಎಷ್ಟು ಪ್ರಾಫಿಟ್ ಕಡಿಮೆ ಮಾಡಿ ಇಷ್ಟು ಆಟ ಆಡ್ಸಿದೆ ಅಂದ್ರೆ ನಾವು ಆರಾಮಾಗಿ ಟಾರ್ಗೆಟ್ ಬುಕ್ ಮಾಡ್ಕೊಳ್ಳೋದೇ ಬೆಸ್ಟ್ ಅನ್ನಿಸ್ತು. ಆದ ಕಾರಣದಿಂದ ನಾನು ಅರೌಂಡ್ 70 ಪಾಯಿಂಟ್ಸ್ ಹತ್ತತ್ರ ಟಾರ್ಗೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಓಕೆ ಟ್ರೇಡರ್ಸ್, ಮತ್ತೆ ಪ್ರಾಫಿಟ್ ಡಿಕೋಡಿಂಗ್ ವಿಡಿಯೋದಲ್ಲಿ ಸಿಗೋಣ. ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಡೀಟೇಲ್ ಆಗಿ. ಮಾರ್ಕೆಟ್ ಇವತ್ತು ಹೆಂಗ್ ಬಿಹೇವ್ ಮಾಡುತ್ತೆ, ಇದೆಲ್ಲಿ ಕ್ಲೋಸಿಂಗ್ ಕೊಡುತ್ತೆ, ಹೆಂಗ್ ಬಿಹೇವ್ ಮಾಡುತ್ತೆ ಅನ್ನೋದೆಲ್ಲ ವಿಡಿಯೋ ಮಾಡಿ ಮತ್ತೆ ಅನಾಲಿಸಿಸ್ಗೆ ಅದು ಹೆಲ್ಪ್ ಆಗ್ಬೋದು ನಿಮಗೆ. ವಿಡಿಯೋ ಮಾಡಿ ಮತ್ತೆ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್.